ಈ ಜೆಮಿನಿ ಏನಂತಹ ಟ್ರೆಂಡ್ಗಳು ನಿಮ್ಮ ಫ್ಯೂಚರ್ ಅನ್ನ ಸ್ಪಾಯಿಲ್ ಮಾಡಬಹುದು. ಇಲ್ಲಿ ನಾನು ಪ್ರೈವಸಿ ಇಶ್ಯೂ ಬಗ್ಗೆ ಮಾತಾಡ್ತಿಲ್ಲ. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಹೇಳ್ತಿರೋದು ಸೈಕಲಾಜಿಕಲ್ ಇಶ್ಯೂ. ಇಂಥ ಒಂದು ಟ್ರೆಂಡ್ಗಳು ಸೋಷಿಯಲ್ ಮೀಡಿಯಾ ನಮ್ಮ ಬ್ರೈನ್ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತವೆ ಅನ್ನೋದು. ಐ ಪ್ರಾಮಿಸ್ ಒನ್ ಥಿಂಗ್, ಈ ವಿಡಿಯೋ ಮುಗಿಯೋದ್ರಲ್ಲಿ ಈ ಒಂದು ಟ್ರೆಂಡ್ಗಳನ್ನು ನೀವು ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ತೀರಾ. ಬಟ್ ಅದಕ್ಕೂ ಮುಂಚೆ ಒಂದು ವಿಷಯ, ಎಷ್ಟೋ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಯಾರು ಲೈಕ್ ಕಾಮೆಂಟ್ ಮಾಡ್ತಾ ಇಲ್ಲ. ನಮ್ಮ ವಿಡಿಯೋಸ್ ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕಂದ್ರೆ ಲೈಕ್ಸ್ ಕಾಮೆಂಟ್ಸ್ ತುಂಬಾ ಅವಶ್ಯಕತೆ. ಹಾಗೂ ಈ ಒಂದು ಟಾಪಿಕ್ ಎಲ್ಲರಿಗೂ ಗೊತ್ತಾಗಬೇಕಿರೋ ವಿಷಯ. ಆದಷ್ಟು ಶೇರ್ ಮಾಡಿ ಅಂಡ್ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬ್ ಬಟನ್. ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. ಈಗ ನೀವು ಈ ಟ್ರೆಂಡಿಂಗ್ ಫೋಟೋಸ್ ಕ್ರಿಯೇಟ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್, ಗೂಗಲ್ ಜೆಮಿನಿ ನಲ್ಲಿ ಹೋಗಿ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಡು ಜೆಮಿನಿ ಅಂತ ಆಪ್ಗಳಲ್ಲಿ ಬಂದು ಪ್ರಾಂಪ್ಟ್ ಮತ್ತು ನೀವು ಫೋಟೋಸ್ ಪೇಸ್ಟ್ ಮಾಡ್ತಾರೆ. ವಿತ್ ಇನ್ ಮಿನಿಟ್ಸ್ ನಲ್ಲಿ ನೀವು ಫೋಟೋ ಜನರೇಟ್ ಆಗುತ್ತೆ. ಆಗ ನೀವು ಫೋಟೋ ನೋಡ್ಕೊಂಡು ಬಟ್ ಹ್ಯಾಂಡ್ಸಮ್ ಕ್ಯೂಟ್ ಹೀರೋ ಅಂತ ಫೀಲ್ ಆಗ್ತೀರಾ. ಅಂದ್ರೆ ಈಗ ಇಮ್ಯಾಜಿನ್ ಅನ್ನೋದು ಈಗ ಇಲ್ಲ. ಇನ್ನು ನಾರ್ಮಲ್ ಆಗಿ ಸ್ಕ್ರೋಲ್ ಮಾಡ್ತಿರುವಾಗ ಫೋಟೋಸ್ ಯಾವ್ದೋ ಒಂದು ಸೆಲೆಬ್ರಿಟಿ ಅವ್ರ ಹೀರೋ ಫೋಟೋಸ್ ನೋಡಿದಿರಾ, ಏನ್ ಫೋಟೋ, ಏನ್ ಕ್ವಾಲಿಟಿ, ಆ ಕ್ಲೋದಿಂಗ್, ಆ ಬ್ಯಾಕ್ ಗ್ರೌಂಡ್, ಇಂಥ ಫೋಟೋ ನಾನು ಇಡ್ಬೇಕು ಫ್ಯೂಚರ್ ಅಂತ ಫಿಕ್ಸ್ ಆಗ್ತೀರಾ, ಮೋಟಿವೇಟ್ ಫೀಲ್ ಆಗ್ತೀರಾ. ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಈಗ ನಿಮ್ ಯಾರೋ ಒಬ್ಬ ರಿಚ್ ಫ್ರೆಂಡ್ ಫಾರೆನ್ ಟೂರ್ ಹೋಗಿ ಅಲ್ಲಿ ಫೋಟೋಗಳು ಇಳಿದು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತಾನೆ. ಅದು ನೀವು ನೋಡಿ ನಾನು ಹೋಗ್ಬೇಕು ಅಲ್ಲಿ, ಏನ್ ಬ್ಯಾಕ್ ಗ್ರೌಂಡ್, ಹೋಗ್ತೀನಿ ಫ್ಯೂಚರ್ ನಲ್ಲಿ ಅಂತ ಒಂದು ಮೋಟಿವೇಟ್ ಫೀಲ್ ಆಗಿ ಫಿಕ್ಸ್ ಆಗ್ತೀರಾ. ಇದೇ ಒಂದು ಸಿಚುವೇಶನ್ ನಿಮ್ ಫ್ರೆಂಡ್ ಯಾರೋ ಒಬ್ರು ಬೈಕ್ ತಗೊಂಡಾಗೋ ಕಾರ್ ತಗೊಂಡಾಗೋ ಸೇಮ್ ಆಗುತ್ತೆ. ಆದ್ರೆ ನೀವು ಆ ರೀತಿ ಒಂದು ಫೋಟೋ ಇಳಿಬೇಕು ಅಥವಾ ಕಾರ್ ಬೈಕ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ದುಡಿಬೇಕು, ಕಷ್ಟಪಡಬೇಕು, ಹಣ ಗಳಿಸ್ಬೇಕು. ಅಂದ್ರೆ ಈಗ ನೀವು ಅದು ಅಚೀವ್ ಮಾಡಬೇಕಂದ್ರೆ ಯಾವ್ದೋ ಒಂದು ಬಿಸ್ನೆಸ್ ಅವ್ರ ಜಾಬ್ ಕಷ್ಟಪಟ್ಟು ಮಾಡಿ ಹಣ ಸಂಪಾದನೆ ಮಾಡಿ ಆ ಸ್ಟೇಜಿಗೆ ಹೋದ್ರೆ ಅಂತ ಒಂದು ಫಿಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಇಳಿದು ಅಪ್ಲೋಡ್ ಮಾಡಕ್ಕೆ ಸಾಧ್ಯ. ಆಗ ನಿಮ್ ಫೀಲ್ ಆಗಿರುತ್ತೆ, ಆ ಒಂದು ಸ್ಟೇಜ್ ಬೆಳೆದಾಗ ಆ ಒಂದು ಹ್ಯಾಪಿನೆಸ್, ಆ ಒಂದು ಕಿಕ್, ಡೋಪಮೈನ್ ಹಿಟ್ ಸಿಗುತ್ತೆ. ಆದ್ರೆ ಅದೇ ರೀತಿ ಒಂದು ಸಿಮಿಲರ್ ಡೋಪಮೈನ್ ಹಿಟ್ ನಿಮ್ಗೆ ಈ ಫೋಟೋ ಕ್ರಿಯೇಷನ್ ಇಂದ ಸಿಗ್ತಾ ಇದೆ. ಡೋಪಮೈನ್ ಒಂದು ಚೀಪ್ ಡೋಪಮೈನ್. ಈ ಒಂದು ಚೀಪ್ ಡೋಪಮೈನ್ ನಿಮ್ಮ ಗೋಲ್ಸ್ ಮೇಲೆ ಇಂಡೈರೆಕ್ಟ್ ಆಗಿ ಅಂಡ್ ಡೈರೆಕ್ಟ್ ಆಗಿ ಪ್ರಭಾವ ಬೀರುತ್ತೆ. ನಿಮ್ಮ ಒಂದು ಮೋಟಿವೇಶನ್ ನ ಇಂಡೈರೆಕ್ಟ್ ಆಗಿ ಕಿಲ್ ಮಾಡುತ್ತೆ ಅಂಡ್ ಇಂಡೈರೆಕ್ಟ್ ಆಗಿ ನಿಮ್ ಫ್ಯೂಚರ್ ಮೇಲೆ ಎಫೆಕ್ಟ್ ಬಿಡುತ್ತೆ. ಇದು ನಾನು ಸುಮ್ಮನೆ ಬಾಯಿಗೆ ಬಂದಾಗ ಹೇಳ್ತಾ ಇಲ್ಲ, ರಿಸರ್ಚ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ನಿಮಗೆ ಸೋರ್ಸ್ ಎಂಡಿಂಗ್ ಅಲ್ಲಿ ಅವ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನೀವು ನಿಮ್ಮ ಒಂದು ಡ್ರೀಮ್ ಕಾರ್, ಡ್ರೀಮ್ ಬೈಕ್ ಜೊತೆ ಇರೋ ಒಂದು ಫೋಟೋ ಜಸ್ಟ್ ಏನಿಂದ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂದ್ರೆ ನೀವು ಅದನ್ನ ಪರ್ಚೇಸ್ ಮಾಡೋಕೆ ಸ್ಟ್ರಗಲ್ ಮಾಡೋಕಿರೋ ಒಂದು ಮೋಟಿವೇಶನ್ ಇಂಡೈರೆಕ್ಟ್ ಆಗಿ ಕಡಿಮೆ ಆಗುತ್ತೆ. ಜಸ್ಟ್ ಕ್ರಿಯೇಟ್ ಮಾಡ್ಕೋತೀರಾ, ಫೋಟೋ ಮಾಡ್ತೀರಾ, ಡ್ರೀಮ್ ಬೈಕ್ ಕಾರ್ ಅಂತ ನೀವು ಫೋಟೋ ನೋಡ್ಕೊಂಡು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತದೆ. ಬಟ್ ಅದು ಅಗೇನ್ ಐ ಆಮ್ ಸೇಯಿಂಗ್, ಇದು ಚೀಪ್ ಡೋಪಮೈನ್. ಇಲ್ಲಿ ನಾ ಹೇಳ್ತಿರೋದು ಫೋಟೋ ಕ್ರಿಯೇಟ್ ಮಾಡಬೇಡಿ ಅಂತಲ್ಲ, ನಾ ಹೇಳಿದ್ರು ನೀವು ಕೇಳ್ತೀರಾ ಅಂತೇನಿಲ್ಲ. ಆದ್ರೆ ಫೋಟೋ ಕ್ರಿಯೇಟ್ ಮಾಡಿದ್ರು ಈ ವಿಷಯದ ಬಗ್ಗೆ ಥಿಂಕ್ ಮಾಡಿ ಅಂಡ್ ಬಿ ಇನ್ ರಿಯಾಲಿಟಿ. ನಮಸ್ಕಾರ.